ಶಿವ ಹೆಂಗೈತದು ಆ ಕುರಿಯನ್ನ ಶೀಳು ತಿನ್ನುವಂತ ಶಕ್ತಿ ಇದ್ರೂ ಕೂಡ ಕುರಿಗತಿನ ಅದು ಕೂಡ ಬ್ಯಾ ಅಂತಿತ್ತು, ಅದು ಕೂಡ ಕುರಿ ಅನ್ಸಿದಂಗ ಅಂಜಿ ಹೊಡಿಕಿತ್ತು ಅಂತ ಹೇಳ್ಕೊತ ಬಂದ್ರ ಹಂಗ ಎರಡಕ್ಕೂ ಏನಾಗ್ಯದ ಕೂಡಿರುವುದರಿಂದ ಅವಕ್ ಸಂಬಂಧ ಆಗಿ ಆ ಶಿವದ ಲಕ್ಷಣಗಳೇನಯ್ಯವು ಕುರಿ ಒಳಗೆ ಬಂದವು ಅನ್ನುವಂಥದ್ದನ್ನ ನಾವು ಹಿಂದೆ ಕತಿ ಮುಖಾಂತರನೇ ಕೇಳ್ಕೊತ ಬಂದೇವೆ. ಅದರಂತೆ ಇಲ್ಲಿ ಕೂಡ ನಮ್ಗೆ ಏನಾಗ್ಯದ ತದಾತ್ಮ ಸಂಬಂಧ ದೇಹದ ಜೊತೆ ಸಂಘ ಮಾಡಿದ್ರಿಂದ ದೇಹಾದಿ ವ್ಯವಹಾರಗಳು ನಮಗ ಸತ್ಯ ಆಗ್ಯಾವು. ಆತ್ಮನ ವ್ಯವಹಾರ ಆತ್ಮನ ಸತ್ತ ತಗೊಂಡು ಕಾರ್ಯ ಮಾಡಿದ್ರು ಕೂಡ ಆತ್ಮನ ಸತ್ತ ತಗೊಂಡಿಲ್ಲಿ ಕಾರ್ಯ ಮಾಡಿದ್ರು ಆತ್ಮ ಏನಾಗ್ಯ ನಮಗಿಲ್ಲಿ ಮಿಥ್ಯೆ ಆಗ್ಯದ, ಸಂಬಂಧ ಆಗಿಬಿಟ್ಟದ, ಅನಾತ್ಮವೇ ಇಲ್ಲಿ ಆತ್ಮ ಅನ್ನುವಂಗ ಆಗಿಬಿಟ್ಟದ. ಅದಕ್ಕೆರಡಕ್ಕೂ ಸಂಬಂಧ ಆಗಿ ನಮ್ಗೆ ಏನು ತೋರಿದ ದೇಹಾರಿ ವ್ಯವಹಾರಗಳನ್ನ ಅನೇಕ ಜನ್ಮ ಸಹವಾಸ ಮಾಡಿದ್ರಿಂದ ನನಗ ಈ ದೇಹವೇ ನಾನು, ದೇಹದಿಂದ ಆಗುವ ಕಾರ್ಯಗಳವೇ ಸತ್ಯ ಅನ್ನುವಂಥದ್ದನ್ನ ಹೇಳ್ಕೊತ ಬಂದರ. ಅದನ್ನ ಮತ್ತ ಮುಂದೆ ಏನ್ ಹೇಳ್ತಾರಂದ್ರ ಇದು ದೇಹಾದಿ ವ್ಯವಹಾರಗಳ ನಿನ್ಗ ವಿಚಾರಕ್ಕೆ ಹೋಗಿ ಅನುಭವಕ್ಕೆ ಹೋದಾಗ ಈ ದೇಹಾದಿ ಗುಣಗಳ ಹೆಂಗದಪ್ಪ ಅಂದ್ರೆ ಈ ದೇಹ ವಿಕಾರಿ ಆಗ್ತದ, ನೀ ಏನು ವಿಕಾರಿ ಹೊಂತೇನು, ಇದಕ್ ಸಡ್ ವಿಕಾರಗಳದಾವು ದೇಹಕ್ಕ, 6 ವಿಕಾರಗಳನ್ನು ಹೊಂತದ, ನಿಂಗೆ ಪ್ರತ್ಯಕ್ಷ ಅನುಭವದ, ನಿನಗ ಬಾಲ್ಯ ಯೌವನ ಮುಪ್ಪನು ಕೂಡ ನಿನಗ ಪ್ರತ್ಯಕ್ಷ ಅನುಭವದ. ಈ ದೇಹ ಮಾತ್ರ ಹೆಂಗದ, ಎಷ್ಟು ಮಲಮೂತ್ರದಿಂದ ಕೂಡ್ಯದಂತ ಒಂದು ದಿವಸ ಜಳಕ ಮಾಡ್ಲಿಲ್ಲ ಅಂದ್ರ, ಒಂದು ದಿವಸ ಏನಾದ್ರೂ ಒಂದಿಷ್ಟು ರೋಗ ಬಂದ್ರ ಅದಕ್ಕೆ ಏನಾಗ್ತದ, ಕಿವ ಆಗಿ ನಾರುದ ನೋಡಿದ್ರ ಇಷ್ಟು ಹೊಲಸು ದೇಹ ಅದ. ಇದು ಇದ್ರೂ ಕೂಡ ನೀನ್ ಹೆಂಗದಿ, ನೀನು ಸ್ವಚ್ಛ ಅದಿ, ನಿನ್ ಯಾವ ಲೇಪನೇ ಇಲ್ಲ, ಇದ್ರೂ ಕೂಡ ಅದ್ರ ಜೊತೆ ಸಂಬಂಧ ಆಗಿ ಈ ದೇಹವೇ ನಾನು ಅನ್ನುವಂಥದ್ದ ಹೆಂಗ ನಾವು ಒಪ್ಪಿಕೊಂಡೇವಲ್ಲ ಅದನ್ನ ವಿಚಾರ ಮಾಡಕ್ ಹಚ್ತಾರ ನಮ್ಗ. ನೋಡಿ ವಿಚಾರ ಮಾಡು ನೀನು, ಈ ಹೆಂಗ ನೀ ದೇಹ ಆಗ್ತಿ, ನೀನೇ ದೇಹ, ನಾನೇ ಆ ದೇಹವೇ ಆತ್ಮ ಅಂತ ಏನ ಭ್ರಾಂತಿ ಆಗ್ಯದಲ್ಲ ನಿನಗ, ಸ್ವಲ್ಪ ವಿಚಾರ ಮಾಡಿ ನೋಡು ಅನ್ನುವಂಥದ್ರ ಮತ್ತ ಮುಂದಿನ ನುಡಿ ಒಳಗ ಇನ್ನಿಷ್ಟು ನಮಗ ತಿಳಿಪಡಿಸಾಕ 8ನೇ ನುಡಿ ಒಳಗ ಹೇಳ್ಕೊತ ಹೋಗ್ತಾರ. ಏನ್ ಹೇಳಿದ್ರಪ್ಪ ಅಂದ್ರೆ ಇಲ್ಲಿ ಇದು 8ನೇ ನುಡಿ ಒಳಗ ಸವಿಕಾರಿ ಅನಿಪ ಪೊಡಲನು ನೀನೆಂಬ ಭ್ರಾಂತಿ ಸವಿಸಲ್ಲದು ಕಾರಣದಿ ನಿನ್ನ ಸವಿಕಾರಿಯಿಂದ ವಿವೇಕದ ಒಮ್ಮೆಯು ನವಿಕಾರಿ ತಿಳಿಲಿಕ್ಕೆ ಜನರಿಂದ. ಅಂದ್ರೆ ನಿನ್ ಭ್ರಾಂತಿಯಿಂದ ಒಡಲ ಶರೀರವನ್ನು ಹಿಡ್ಕೊಂಡು ನೀ ವಿಚಾರ ಮಾಡುವುದರ್ಲಿಂದ ನಿನಗೆ ಭ್ರಾಂತಿ ಆಗ್ಯದ ಅಂತ ಮತ್ತಿಷ್ಟು ನಮ್ ಗಟ್ಟಿ ಮಾಡ್ತಾರ. ಭ್ರಾಂತಿ ಪ್ರಾಪ್ತವಾಗಲಾಗ್ಯದು ಕಾರಣವೇ ಭ್ರಾಂತಿಯೇ ತೋರುವುದರಿಂದ ನಿನ್ನ ಸವಿಕಾರಿ ಎಂಬ ನಾನು ವಿಕಾರಿ ಉಳ್ಳವನೆನ್ನು ಅನ್ನುವೆ. ತಿಳಿಯಲಿಕ್ಕೆ ವಿಚಾರ ಮಾಡಲು ಅದು ಏನ್ರ ನಿಜ ಅದನೋ ಸತ್ಯ ಅದನೋ ಅಂದ್ರ ಇಲ್ಲ, ಈ ದೇಹಾಂಗದ ವಿಕಾರಿ ಅದ, ನೀನು ಮಾತ್ರ ನಿರ್ವಿಕಾರಿ ಸ್ವರೂಪ ಆತ್ಮದಿ ಅನ್ನುವಂಥದನ್ನ ಇಲ್ಲಿ ವಿಚಾರ ಮಾಡುದ್ರಲಿಂದ ನಮಗೇನಾಗ್ಯದ ವಿಚಾರ ಮಾಡ್ಕೋತ ಬಂದೇವಿ. ಹೆಂಗ್ ವಿಚಾರ ಮಾಡಿದೀವಪ್ಪ ಅಂದ್ರ ಆತ್ಮ ಯಾವುದು ಅನಾತ್ಮ ಯಾವುದು ನಮ್ಗ ಅನುಭವಕ್ಕೆ ಬರ್ತದ. ಅನುಭವಕ್ಕೆ ಬರುದ್ರಲಿಂದ ಅನಾತ್ಮ ವಸ್ತುಕ್ಕೆ ಹೆಂಗದ, ಇದಕ್ಕೆ ವಿಕಾರ ಆಗ್ತದ, ಇದು ತೋರ್ತದ, ಒಂದ್ ಅವಸ್ಥೆದೊಳಗೆ ಇರ್ತದ, ಇಂಥವೆಲ್ಲವೂ ನಮ್ಗೆಲ್ಲ ಹೇಳ್ಕೊತ ಬಂದಿವಿ. ನಮಗಿದು ಅನುಭವಕ್ಕೆ ಬರ್ತದ. ಆದ್ರ ವಿಚಾರ ಮಾಡ್ಲಾದವ್ರಿಗೆ ಇದು ವಿಚಾರಕ್ಕೆ ಹೋಗ್ಲಿಕ್ಕಂದ್ರೆ ಇದು ನಮ್ಗೆ ಅನುಭವಕ್ಕೂ ಬರ್ತಿತ್ತನು ಅಂದ್ರೆ ಇಲ್ಲ. ವಿಚಾರಕ್ಕೆ ಹೋದಾಗ ಈ ದೇಹ ಮಾತ್ರ ವಿಕಾರಿ ಹೊಂತದ. ಇದಕ್ಕ ಯಾವ್ದಪ್ಪ ಅಂದ್ರ 6 ವಿಕಾರ ಹೇಳ್ಕೊತ ಬಂದಾರ. ಇದು 6 ವಿಕಾರ ನಮ್ಗ್ ಹೊಂತದ ಅಂತ ನಮ್ಗ್ ಪ್ರತ್ಯಕ್ಷ ಅದ ಅನ್ನುವಂಥದ್ದನ್ನ ಹಿಂದೆ ಕೇಳ್ಕೋತ ಬಂದೇವಿ ಅಂತೇಳಿ ಈ ದೇಹ ವಿಕಾರಿ ಹೊಂತದ, ನಾನು ಮಾತ್ರ ನಿರ್ವಿಕಾರಿ ಇದೀನಿ ಅನ್ನುವಂಥದ್ದನ್ನ ಇದು ಅಸ್ಥಿಯತೆ ಐತಿ, ಇದು ಬೆಳೀತದ, ಜಾಯತೆ, ಮತ್ತಿದು ಅಸ್ಥಿಯತೆ ಜಾಯತೆ ಪರಿಣಿತೆ ಅಪರಿಣಮಿತೆ ಅಪೇಕ್ಷತೆ, ಒಂದ್ ದಿವ್ಸ ವಿನಶ್ಯತೆ, ಒಂದ್ ದಿವ್ಸ ಇದು ಇಲ್ಲಾರ್ದಂಗ ಆಗ್ತದ, ಮುಪ್ಪಾಗ್ತದ, ಒಂದಿಷ್ಟು ದಿನ ಅಷ್ಟೇ ಇರ್ತದ. ಅಂದ್ರೆ ಇದು ಬೆಳೀತದ, ಬೆಳೆದ ಒಂದ್ ದಿವ್ಸ ಏನಾಗ್ತದ, ಕೆಲವು ದಿನ ಅಷ್ಟೇ ಇರ್ತದ, ಒಂದ್ ದಿವ್ಸ ಮತ್ತ ಇದಕ್ಕ ಏನಾಗ್ತದ ಮುಪ್ಪಾಗ್ತದ. ಮುಪ್ಪಾಗಿ ಆ ಮೊದಲಿನ ಮಾಡಿದಂತ ಎಲ್ಲ ಬಾಲ್ಯ ಯೌವನ ಮುಪ್ಪಿನೊಳಗ ಅವೆಲ್ಲವನ್ನೂ ಸ್ಮರಣ ಮಾಡ್ತಾನ. ಮಾತ್ರ ಮುಂದೆ ಏನಾಗ್ತದ, ಒಂದ್ ದಿವ್ಸ ಇದು ಕ್ಷೀಣ ಆಗಿ ನಾಶ ಹೊಂತದ ಅನ್ನುವಂಥದ್ದು ನಮಗ್ ಪ್ರತ್ಯಕ್ಷ ಅನುಭವ ಅದ. ಇವೆಲ್ಲವೂ ಕೂಡ ನಮ್ಮ ಬಾಲ್ಯದೊಳಗಿನದ್ದ ಆಟ ಪಾಠ ವ್ಯವಹಾರಗಳನ್ನು ನಾನು ಹೇಳ್ತೀನಿ, ಯೌವನದೊಳಗೆ ಮಾಡಿದ ವ್ಯವಹಾರಗಳನ್ನು ನಾನು ಹೇಳ್ತೀನಿ. ಆದ್ರೆ ಯೌವನ ಐತೇನೋ ಅಂದ್ರೆ ಇಲ್ಲ. ಬಾಲ್ಯದ ವ್ಯವಹಾರಗಳನ್ನ ಆಟ ಪಾಠಗಳನ್ನು ನಾನು ಹೇಳುವುದರಿಂದ ಅದವರ ನಮ್ಮಲ್ಲಿ ಅದನ್ನ ಅಂದ್ರೆ ಅದನ್ನೂ ಇಲ್ಲ. ಈಗ ಮುಪ್ಪಿನೊಳಗ ಹಿಂದಿನ ಸ್ಮರಣವನ್ನೇ ಮಾತ್ರ ಈಗ ನಾನು ಏನ್ ಮಾಡ್ತೀನಿ, ಸ್ಮರಣ ಮಾಡ್ತಾ ಇರ್ತೀನಿ. ಹಂಗೆ ವಿಚಾರ ಮಾಡ್ಕೊತ ಹೋದ್ರ ನೀನಿದು ದೇಹ ಇವೇ ಬ್ಯಾರೆ ಇದಿ, ನೀನೇ ಬ್ಯಾರೆ ಇದಿ ಅನ್ನುವಂಥದ್ದನ್ನ ಹಿಂಗೆ ಒಂದೊಂದು ದೃಷ್ಟಾಂತ ಮುಖಾಂತರ ಇದನ್ನ ಗಟ್ಟಿ ಮಾಡ್ಕೊತ ಹೋಗ್ತಾರ. ಇಲ್ಲಿ ನೀನು ನಿನ್ನ ಆತ್ಮವನ್ನು ವಿಚಾರ ಮಾಡದೆ
ಜಾಯತೆ ಮೊದಲಾದ 6 ವಿಕಾರಗಳಿಂದ ಯುಕ್ತವಾದ ದೇಹವನ್ನು ಕುರಿತು ನಾನೆಂದು ನುಡಿಯುವೆ. ಇದೇ ಭ್ರಮವು. ಯಾವುದು ಭ್ರಮಪ್ಪ ಅಂದ್ರ, ಭ್ರಮೆ ಅಂದ್ರ ನಮಗೆ ಇದು ಪ್ರತ್ಯಕ್ಷ ಅದ, ಇದೇ ಭ್ರಮ ಅದ. ಈ ಮತ್ತೆ ಇದು ವಿಕಾರ ಹೊಂದಿದ್ರು ಕೂಡ ಇದಕ್ಕೆ ನಾನು ಸತ್ಯ ಅಂತೀನಲ್ಲ, ಇದೇ ನಾನು ಇನ್ನ 100 ವರ್ಷ, ಇನ್ನ 1000 ವರ್ಷ ಬದುಕ್ತೀನಿ ಅಂತೇಳಿ ನೀನ್ ಏನ್ ಮಾಡ್ತಿ, ಒಳಗ ಭಾವನೆ ಇಟ್ಕೊಂಡು ಬದುಕ್ತಿ. ನಿನಗೆ ಪ್ರತ್ಯಕ್ಷ ಇವತ್ತ ಮುಪ್ಪು ಆಗ್ತದ, ನಾಳೆಗೆ ದೇಹ ಇಲ್ಲದಂಗ ಆಗ್ತದ ಅಂತೇಳಿ ನಮ್ಮನ್ನ ಏನ್ ಮಾಡಿರ್ತಾರಂದ್ರ, ನಮಗ್ ಸತ್ತಲ್ಲಿ ಪತ್ತಲ್ಲಿ ಯಾಕೆ ಮಂದಿ ಕರ್ಕೊಂಡ್ ಹೋಗ್ತಾರಪ್ಪ, ಅವ್ರ ಕೈಲೆ ಖರ್ಚಾಕಿ ಯಾಕೆ ಕರ್ಕೊಂಡ್ ಹೋಗ್ತಾರ ಅಂದ್ರ, ಈಗ ನೋಡ್ಬಾ, ಈಗ ಅದು ಏನು ತೋರ್ತದಲ್ಲ, ಆ ತೋರಿದ್ರು ಕೂಡ ಅದು ಇಲ್ಲ. ಈಗ ನಿನ್ ಏನ್ ಅನಿಸ್ಯದಪ್ಪ ಅಂದ್ರ, ತೋರ್ತದಲ್ಲ ಮತ್ತೆ ಈಗ ಯಾವಾರ ಮಾಡ್ತಾನಲ್ಲ ಅಂದ್ರ ಅಲ್ಲಿ ತೋರಿದ್ರು ಕೂಡ ಹಂಗೆ ಸುಳ್ಳದ. ಒಂದ್ ದಿವ್ಸ ನೀನು ಹಿಂಗೆ ಹೋಗವದಿ, ಸ್ವಲ್ಪ ನೋಡ್ಕೊಂಡು ವಿಚಾರ ಮಾಡ್ಕೊಂಡು ಜ್ಞಾನ ಮಾಡ್ಕೊಂಡಿ ಅಂದ್ರ ಸಾಯ್ಲಾರಂಗ್ ಮಾಡ್ಕೊಳಕ್ ಬರ್ತದಪ್ಪ. ನೀನೇನು ಸಾಯ್ತೀನೇನೋ ನಿನ್ ಭ್ರಮ ಆಗ್ಯದಲ್ಲ, ಅವ ಸಾಯದವನೇ ನೀನಲ್ಲ, ನಿನಗ್ ಸಾಯ್ತೀನಿ ಅನ್ನೋದೇನು ಭ್ರಾಂತಿ ಆಗ್ಯದಲ್ಲ, ಅದಕ್ಕ ನೀನ್ ಭ್ರಾಂತಿ ಹೋಗ್ಲಿ. ನೋಡ್ಬಾ, ಇವತ್ತು ತೋರಿದ್ರು ಕೂಡ ಇಲ್ಲ ಅನ್ನುವಂಥದ್ದು ಅನುಭವ ಕೊಡ್ತಾರ ನಮಗ. ಹೆಂಗ ಅನುಭವ ಕೊಡ್ತಾರ ಅಂದ್ರ, ಅಲ್ಲಿ ನಾವು ಹೋಗ್ತೇವಿ, ಹೋದಾಗ ಅಲ್ಲಿ ನಮ್ಗ ಅವ್ರ ಸಂಬಂಧಿಕರು ಇರ್ತಾರ. ಸಂಬಂಧಿಕರಿದ್ದಾಗ ಅಣ್ಣ ನೋಡ್ಬಾ ನಿಮ್ ಮಾವ ಇಲ್ಲ ಅಂತ ಆಕಿ ಏನ್ ಹೇಳ್ತಾರ, ನಮಗ ಅಕ್ಕ ತಂಗಿ ಹೇಳ್ತಾರ, ನೋಡು ಮಾಮ ಇಲ್ಲ ವಾದ ಅಂತ ಅವ್ರು ಹೇಳ್ತಾರ. ನಾವೇನಂತೀವಿ, ಅವ ಇಲ್ಲಿ ಮುಂದೆ ಅದಾನ, ಮತ್ತ ವಾದನೈತಿ ಎಲ್ಲಿ ಅದಾನ, ಮತ್ತ ಇಲ್ಲೇ ಅದಾನಲ್ಲ, ಇಲ್ಲೇ ಅದಾನ ಅಂದ್ರ ಅವ ಇಲ್ಲ. ಅವ ಅಂದ್ರೆ ಯಾರು, ಇಲ್ಲಿ ನಾವ್ ವಿಚಾರ ಮಾಡ್ಕೋತ ಹೋದ್ರ ನಮ್ಗೆ ಏನಾಗಿದೆ, ದೇಹಾದಿ ವ್ಯವಹಾರಗಳನ್ನೇ ಸತ್ಯ ಅಂತ ಆಗ್ಯದ. ಸತ್ಯ ಇತ್ತು ಅಂದ್ರ ಆಕಿ ಏನ್ ಹೇಳ್ತಾಳ, ಅಣ್ಣ ನೋಡು ನಿಮ್ ಮಾವ ಹಾದ ಅಂತ ಹೇಳ್ತಾಳ. ಮಾವ ಹಾದಂದ್ರೆ ಇಲ್ಲೇ ಮುಂದೆ ಕೂತಾನಲ್ವ ಅಂದ್ರ ಅವ ಇಲ್ಲ ಅಂದ್ರ ಅವ ಇಲ್ಲ ಅಂತ ನಮ್ಗಲ್ಲಿ ಪರಿಚಯ ಮಾಡ್ಕೊಡ್ತಾನ. ಅವ ಯಾರು, ಇವ ಯಾರು? ಇವ ಏನ ತೋರ್ತಾನಲ್ಲ ಇವ ಸುಳ್ಳದಾನ. ಇದ್ದವ ಏನವ ಏನದಲ್ಲ, ಅವ ಹೋಗ್ಯಾನ, ಅವ ಇವನ್ ಬಿಟ್ಟಾನ, ಇವ ಕಡ್ಯಾಕಾಗ್ಯಾನ. ಕಡ್ಯಾಕಾದ್ರ ಅದು ಹೆಂಗ್ ಸುಳ್ಳಾಯ್ತು ನಮ್ ಅನುಭವ ಐತಿ. ಅದಕ್ಕೆ ನಾವ್ ಇಲ್ಲಿ ಏನ್ ತಿಳ್ಕೊಬೇಕಂದ್ರ, ಆದಿಯಲ್ಲೇನು ಸುಳ್ಳದ, ಅಂತ್ಯದೊಳಗನು ಸುಳ್ಳದ. ಏನ್ ನಡಬರ್ಕ್ ತೋರಿ ಕೆಡ್ತದಲ್ಲ, ಈ ತೋರಿ ಕೆಡುವುದಕ್ಕೆ ನಮಗ್ ಪ್ರತ್ಯಕ್ಷ ಇದೇ ದೃಷ್ಟ ನೋಡ. ಕೂಡಲ ಸಂಗಮ ದೇವ ಅಂತ ಒಂದ್ ಕಡೆ ವಚನ ಐತಿ, ಆದಿಯಲ್ಲಿ ಬಯಲು ಅಂತ್ಯದಲ್ಲಿ ಬಯಲು, ನಡುವೆ ಏನು ತೋರಿ ಕೆಡ್ತದಲ್ಲ, ಇದು ತೋರಿ ಕೆಡುವುದಕ್ಕೆ ಇದೇ ದೃಷ್ಟ ನೋಡ. ಇದು ಪ್ರತ್ಯಕ್ಷ ನಮ್ಗ ಅನುಭವ ಇದ್ರೂ ಕೂಡ ಈ ವಿಕಾರ ಉಳ್ಳದ್ದು, 3 ಬದಲಾವಣೆ ಉಳ್ಳದ್ದು, ಇಷ್ಟು ಎಲ್ಲ ಇದ್ರೂ ಕೂಡ ನನಗೇನ ಇದು ಸತ್ಯ ಅಂತೇಳಿ ತೋರಿದಲ್ಲ, ಇದೇ ಭ್ರಾಂತಿ ನೋಡ. ಈ ಭ್ರಾಂತಿಯನ್ನ ಇದಕ್ಕೆ ಏನ್ರ ಲಕ್ಷಣ ಅದನ್ನ, ಇದು ಹಿಂಗೈತಂತ ತಿಳ್ಕೊಳಕ್ ಬರ್ತದನು ಅಂದ್ರೆ ಇದಕ್ಕ ಯಾವ್ದು ಲಕ್ಷಣವೇ ಇಲ್ಲ. ಇದು ಏನೈತಿ, ತೋರ್ಯದಂದ್ರ ಇದು ಒಂದ್ ದಿವ್ಸ ಇಲ್ಲದಂಗ ಆಗ್ತದ, ಮಿಥ್ಯೆ ಅದ ಅನ್ನುವಂಥದನ್ನ ನೀನು ವಿಚಾರ ಮಾಡ್ದೆ ಅಂದ್ರ ಇದು ಏನಾಗ್ತದ, ದೇಹಾದಿ ವ್ಯವಹಾರಗಳು ಮಿಥ್ಯೆ ಅದ, ಆತ್ಮ ವ್ಯವಹಾರಗಳು ಸತ್ಯ ಅಂತ ಅನುಭವಕ್ಕೆ ಬರ್ತದ ಅನ್ನುವಂಥದ್ದನ್ನ ಇಲ್ಲಿ ತನ ನಮ್ಗೆ ಹೇಳ್ಕೋತ ಬಂದು, ಆತ್ಮಂಗೆ ಭ್ರಾಂತಿ ಲಕ್ಷಣ ನಿರೂಪಣೆ ಮತ್ತ ನಾಳೆಗೆ ಒಂದೇ ಪದಕ್ಕೆ, ಮತ್ತ ನಾಳೆಗೆ ಇವತ್ತು ಒಂದು ಮುಗಿಸಿ ಮತ್ತ ನಾಳೆಗೆ ತಾನು ತನದು ಅನ್ನುವುದೇ ಭ್ರಮ. ಈ ಭ್ರಮ ಎಲ್ಲಿ ತೋರೈತ್ರಿ? ನನ್ನ ಆತ್ಮನಲ್ಲಿ ತೋರೈತಿ. ಹಂಗಾರ ಆತ್ಮಗೆ ಭ್ರಮ ಇಲ್ಲ, ಆತ್ಮನಲ್ಲಿ ಅಂತ ತೋರುದಂತ ಈ ಭ್ರಮ, ಇದಕ್ಕೆ ಲಕ್ಷಣಗಳು ಇಲ್ಲವೇ ಇಲ್ಲ. ಯಾಕಂದ್ರೆ ಮೊದಲೇ ಇಲ್ಲದ್ದು, ಇಲ್ಲದಕ್ಕಿನ್ನ ಲಕ್ಷಣ ಎಲ್ಲಿ ಹೇಳುವುದು? ಇಲ್ಲದ್ದು ಇತ್ತಂದ್ರೆ ಯಾವ್ದಾರ ವಸ್ತುವಿಗೆ ಇರುವಿಕೆ ಇತ್ತಂದ್ರೆ ಅದ ನಾಮರೂಪಾದಿಗಳನ್ನ ಹೇಳ್ಬೋದು, ಹೊರತಾಗಿ ಇಲ್ಲದ ವಸ್ತುವಿಗೆ ಲಕ್ಷಣ ಹೇಳಾಕ ಬರುದಿಲ್ಲ. ಭ್ರಮಾರೂಪದಲ್ಲಿ ತೋರ್ತತಿ ಅಂತ ಹೇಳಿದ್ರಿ. 7ನೇ ನುಡಿ ಗುರುಗಳು ನೀನ್ ಹೇಳಿದ್ರು. ಇವತ್ತ 8ನೇ ನುಡಿ ಮಾತ್ರ ಗುರುಗಳು ಸ್ವಲ್ಪ ಐತಿ, ಅದನ್ನ ಅಷ್ಟನ್ನ ಹೇಳಿ ಮುಕ್ತಾಯ ಮಾಡಿದಾರ. ಏನ್ ಹೇಳಿದ್ರಿ? ನೀನು ನಿನ್ನನ್ನು ವಿಚಾರ ಮಾಡೋದ್ರಿಂದ ನಿನಗೆ ಈ ಭ್ರಾಂತಿಯು ಬಂದಿರುತ್ತದೆ ಎಂದು ಹೇಳುತ್ತಾರೆ. ಮೈತ್ರಾದೇವಿಯನ್ನು ಕುರಿತು ಯಾಜ್ಞವಲ್ಕ್ಯ ಮಹರ್ಷಿಗಳು ಏನ್ ಹೇಳಿದಾರ ಅಂದ್ರೆ, ಈ ಭ್ರಮ ಅಥವಾ ಭ್ರಾಂತಿ ಯಾಕೆ ಬಂದತಿ ಅಂತಂದ್ರ, ನೀನು ನಿನ್ನನ್ನು ವಿಚಾರ ಮಾಡೋದರಿಂದ ನಾ ಅಂದ್ರೆ ಯಾರು ಅನ್ನುವಂತ ವಿಚಾರ ನಿನ್ನಲ್ಲಿ ಉಂಟಾಗಿಲ್ಲ. ಯಾಕಂದ್ರೆ ನೀ ದೇವೇ ನಾನು ಅಂತ ತಿಳ್ಕೊಂಡಿ, ನಾನೇ ಕೂಡ ತೋಳವನ್ನಂತ ವ್ಯವಹಾರ ಮಾಡೋದ್ರಿಂದ, ದೇಹದ ಮುಖಾಂತರವಾಗಿ ವ್ಯವಹಾರ ಮಾಡೋದ್ರಿಂದ, ದೇಹವನ್ನು ಮಾಧ್ಯಮ ಮಾಡಿಕೊಂಡು ಮುಖ್ಯವಾಗಿ ಅದನ್ನೇ ನೀನು ಅಂತ ತಿಳ್ಕೊಂಡ ಸಲುವಾಗಿ ದೇವೇ ನಾನು ಅಂತೇಳಿ ನಿನ್ನಲ್ಲಿ ಗಟ್ಟಿಗೊಂಡಿರುವುದರಿಂದ ಈ ಭ್ರಮ ಬಂದತಿ. ಇದು ಭ್ರಾಂತಿ.
ಈ ಭ್ರಾಂತಿಯನ್ನ ಅದಕ್ಕಾಗಿ ಎಲ್ಲಿ ಬಂದೈತೆ ಅಂದ್ರೆ ನಿನ್ನಲ್ಲಿ ಬಂದೈತೆ. ಅದು ಅದಕ್ಕ ನಿನ್ನನ್ನ ನೀವು ವಿಚಾರ ಮಾಡಿದಂದ್ರ ಈ ಭ್ರಾಂತಿ ನಿವಾರಣೆ ಆಗ್ತತಿ ಅನ್ನುವಂಥದ್ದು 8ನೇ ನುಡಿಯೊಳಗ ಗುರುಗಳು ತಿಳಿಸ್ಕೊಟ್ರು. ಆ 8ನೇ ನುಡಿ ಏನಂತಪ್ಪ ಅಂದ್ರೆ ಇನ್ನೊಮ್ಮೆ ಓದೋದಾದ್ರ ಸವಿಕಾರಿಯು ಸವಿಕಾರಿ ಎನಿಪ ಕೂಡಿದೆ ಎಂದು ಸವಿಕಾರ್ಯನಿಪ ಒಡಲನು ನೀನೆಂಬಿ ಭ್ರಾಂತಿ ಸವನಿಸಲದು ಕಾರಣದೇ ನಿನ್ನ ಸವಿಕಾರಿ ಎಂಬಿ ವಿವೇಕಿಸಲು ಒಮ್ಮೆ ನೀ ಸವಿಕಾರಿ ತಿಳಿಯಲಿಕ್ಕೆ ನಿಜದಿಂದ. ಏನ್ ಹೇಳ್ತಾರೆ ಅಂದ್ರೆ ಟೀಕಾ, ಒಮ್ಮೆ ಒಂದು ಸಾರಿಯಾದರೂ ವಿವೇಕಿಸದೆ ವಿಚಾರ ಮಾಡದೆ ಸವಿಕಾರಿ ಎನಿಪ 6 ವಿಕಾರಗಳಿಂದ ಕೂಡಿದೆ ಎಂದು ಹೇಳಿಸಿಕೊಳ್ಳುವ ಒಡಲನ್ನು ಶರೀರವನ್ನು ನೀನೆಂಬಿ ಭ್ರಾಂತಿ ಸವನಿಸಲ್ ನಾನು ಎನ್ನುವ ಭ್ರಾಂತಿಯು ಪ್ರಾಪ್ತವಾಗಲಾಗಿ ಅದು ಕಾರಣವೇ ಆ ಭ್ರಾಂತಿಯು ತೋರಿದ್ದರಿಂದ ನಿನ್ನ ಸವಿಕಾರಿ ಎಂಬಿ ನಾನು ವಿಕಾರವುಳ್ಳವಳೆಂದು ಅನ್ವಿ. ತಿಳಿಯಲಿಕ್ಕೆ ವಿಚಾರ ಮಾಡಲು ಸತ್ಯವಾಗಿ ನೀನು ವಿಕಾರವಿಲ್ಲದವಳು ಆಗುವಿ. ಅಂದ್ರೆ ಏನಂದ್ರೆ ಒಂದು ಸಾರಿ ಆದ್ರೂ ವಿಚಾರ ಮಾಡದೆ 6 ವಿಕಾರಗಳಿಂದ ಹೇಳಿಸಿಕೊಳ್ಳುವ ಶರೀರವನ್ನು ನೀನು ಎಂಬ ನಾನು ಎನ್ನುವ ಭ್ರಾಂತಿಯು ಪ್ರಾಪ್ತವಾಗಲಾಗಿ ಆ ಭ್ರಾಂತಿಯು ತೋರಿದ್ದರಿಂದ ನಾನು ವಿಚಾರವುಳ್ಳವಳೆಂಬ ವಿಚಾರವುಳ್ಳವಳೆಂದು ಅನ್ನುವಿ. ವಿಚಾರ ಮಾಡಲು ಸತ್ಯವಾಗಿ ನೀನು ವಿಕಾರವಿಲ್ಲದವಳು ಆಗುವಿ. ತಾತ್ಪರ್ಯ ಅಂದ್ರೆ ನೀನು ನಿನ್ನ ಆತ್ಮವನ್ನು ವಿಚಾರ ಮಾಡದೆ, ನನ್ನ ಆತ್ಮಸ್ವರೂಪ ಹೆಂಗತ್ರಿ, ಆತ್ಮಸ್ವರೂಪ ವಿಚಾರ ಮಾಡ ಅಂತ ಹೇಳ್ತಾರ. ಅವ್ರು ಹೇಗೆ ಕೊಟ್ಟಿದ್ದಾರೆ ಈಗ ಪೂರ್ವದಲ್ಲಿ. ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣವಾದಂತ ನನ್ನ ಸ್ವರೂಪ ಅಜರ ಅಮರ ಅದ್ವಿತೀಯವಾದಂತ ನನ್ನ ಸ್ವರೂಪ. ಇದಕ್ಕೆ ಹುಟ್ಟಿಲ್ಲ ಸಾವಿಲ್ಲ, ಹುಟ್ಟು ಸಾವಿಲ್ಲ, ನಾಮರೂಪ ಸಹಿತ ಇದಕ್ಕೆ ಇಲ್ವೇ ಇಲ್ಲ. ಹಂಗಾರ ಹುಟ್ಟು ಸಾವಿಲ್ಲಂತ ನನ್ನ ಈ ಆತ್ಮಸ್ವರೂಪಕ್ಕ ಇನ್ನ ಅದಕ್ಕ ಗುಣಧರ್ಮಗಳು ಇಲ್ಲ ಅನ್ನುವಾಗ ಯಾವ ಕ್ರಿಯೆ ಯಾವ್ದನ್ನ ಏನಂತ ಹೇಳಕ್ ಬರ್ತದೆ. ಇದಕ್ಕೆ ನಾಮರೂಪ ರಹಿತವಾದಂತ ಈ ಆತ್ಮಸ್ವರೂಪ ಹುಟ್ಟೇನ ಇಲ್ಲದ, ಇದಕ್ಕೆ ಸಾವಿಲ್ಲ. ಹುಟ್ಟಿದಂದ್ರ ಅದಕ್ಕೆ 6 ವಿಕಾರಗಳು ಹೇಳ್ಬೋದ್ರಿ. ಹೆಂಗ ಶರೀರಕ್ಕ ಅಸ್ಥಿತಿ, ಜಾಯತೆ, ವರ್ಧತೆ, ಪರಿಣಮತೆ, ವಿನಶ್ಯತೆ, ಅಪಕ್ಷತೆ, ವಿನಶ್ಯತೆ ಅಂತೇಳಿ 6 ವಿಕಾರಗಳನ್ನ ಹೇಳ್ತವಲ್ಲ. ಹುಟ್ಟಿತಂದ್ರ ಹುಟ್ಟಿದ ವಸ್ತುವಿಗೆ ಹೇಳ್ಬೋದು. ಒಂದು ಸಸಿ ನಾವು ನೆಟ್ಟು ಬಂದಿವ ಅಂದ್ರ ತಿಂಗಳ ಅದನ್ನ ನಾವು ಗಮನಿಸಿದ್ರ ಅದಕ್ಕ ವರ್ಧತೆ ಬೆಳಿತಾ ಹೋಗ್ತದೆ. ಹಂಗ ಯಾರು ಇಲ್ಲಿ ಏನತ್ತಲ್ಲ, ಇದು ಹುಟ್ಟೇನೇ ಇಲ್ಲ ನಮ್ಮ ಆತ್ಮಸ್ವರೂಪ ಅಂತದ್ದು. ಅದು ಹುಟ್ಟೇನಿಲ್ಲ. ಅದಕ್ಕೂ ವಿಚಾರ ಮಾಡಿದ್ರೆ ಅದನ್ನ ವಿಚಾರ ಮಾಡೋದು ಬಹಳ ಮುಗ್ತದ. ಇಲ್ಲಿ ಶಾಸ್ತ್ರ ಏನ್ ಹೇಳ್ತದ್ರಿ, ನಾನಾ ಚಿಂತನೆ ಮಾಡೋದ್ರಿ ಇಡೀ ಅದ್ವೈತದೊಳಗೆ ಅಂತಲ್ಲ, ನನ್ನನ್ನೇ ನಾನು ನೋಡ್ಕೊಳ್ಳುದು, ನನ್ನ ಸ್ವರೂಪ ನೋಡ್ಕೊಳ್ಳೋದು, ನನ್ನ ಸ್ವರೂಪದ ಹಂಗ ಇರುದು, ನನ್ನ ಸ್ವರೂಪದಲ್ಲಿ ಇದ್ ಬಿಟ್ರ ಇದು ಶಾಸ್ತ್ರ ದಾಟ್ತೆ ನಮ್ಗೆ ಮುಗದ ಹೋದ್ರಿ. ಎಷ್ಟು ಗ್ರಂಥಗಳು ತಗೊಂಡು ಏನ್ ಮಾಡುದ್ರಿ, ಇದನ್ನ ಹೇಳ್ತಾವ. ಎಲ್ಲಾ ಗ್ರಂಥಗಳು ತಗೊಂಡು ನಾವು ಚಿಂತನೆ ಮಾಡಿದ್ರ ನಮ್ಮ ಸ್ವರೂಪವನ್ನೇ ತಿಳಿಸಿ ಹೇಳ್ತಾವ. ಸ್ವರೂಪದಲ್ಲಿ ನೆಲೆ ನಿಂತ ಪುರುಷನಿಗೆ ಯಾವ ಗ್ರಂಥ ಬೇಡ, ಅಧ್ಯಯನ ಬೇಡ, ಸತ್ಸಂಗ ಬೇಡ, ತಾನೇ ತಾನಾಗಿರ್ತಾನ. ಆ ಸ್ವರೂಪದಲ್ಲಿ ನೆಲೆ ನಿಲ್ಲೋದು ಬಹಳ ಕಷ್ಟದ ರೀ. ಯಾಕಂದ್ರ ಜನ್ಮಾಂತರದಿಂದ ಈ ದೇವೇ ನಾನು ಅಂತೇಳಿ 84 ಲಕ್ಷ ಜೀವರಾಶಿ, ನಾವು 84 ಲಕ್ಷ ಜೀವರಾಶಿಗಳನ್ನ ದಾಟಿ ಬಂದಂತ ಈ ಮಾನವ ಶರೀರ ಕೊನೆ ಶರೀರ ಅಂತ ಹೇಳ್ತಾರೆ ಇದ್ರಿ. ಕೊನೆ ಶರೀರ, ಕೊನೆ ಜೀವ. ಎಷ್ಟೋ ಜೀವರಾಶಿಗಳ ಕಳ ಬಂದವು. ಹಂಗಾರ ಅವೆಲ್ಲ ಆ 84 ಲಕ್ಷ ಜೀವರಾಶಿಗಳು ದೇಹಧಾರಿಯಾಗಿ ದೇವೇ ನಾನು ಅಂತ ಗಟ್ಟಿಗೊಳಿಸ್ತಾ ಬಂದಿದ್ದವು. ಯಾಕಂದ್ರ ಅವಾಗ ನಮ್ಮಲ್ಲಿ ವಿವೇಕ ಇರ್ಲಿಲ್ಲ. ಈಗ ವಿವೇಕ ಕೊಟ್ಟಿದಾನ ಸೃಷ್ಟಿಕರ್ತನ ಅಂತ ಭಗವಂತ. ಅಂದ್ರೆ ನಮ್ಮ ಆತ್ಮಸ್ವರೂಪದ ಜ್ಞಾನ, ನಮಗ ಆತ್ಮಸ್ವರೂಪದ ಈ ವಿವೇಕ ಉಂಟಾಗೈತಿ. ಈ ವಿವೇಕವನ್ನು ಬಳಸಿಕೊಂಡದ್ದಾದ್ರ ನಮಗ
ನಾನು ಎಂತ, ನನ್ನ ಸ್ವರೂಪ ಎಂತ ಅದು ಅನ್ನುವಂತ ಜ್ಞಾನ ಆಕತಿ. ಈಗ ನನ್ನ ಸ್ವರೂಪದ ಮರೆ ಆಗಿರುವುದರಿಂದ ಈ ಭ್ರಾಂತಿ ಅನ್ನುವಂತ ತೋರಾಕತೈತಿ. ಆ ಭ್ರಾಂತಿನ ವಿಶಾಲವಾಗಿ ಹಬ್ಬಿಕೊಂಡತಿ. ಬೆಂಕಿ ಸ್ವಲ್ಪ ಇರ್ತೈತಿ, ಹೊಗೆ ಬಾಳ ಇರ್ತೈತಿ. ಬೆಂಕಿಲಿ ಹೊಗೆ ಬರಂಗಿಲ್ಲ ನೋಡ್ರಿ, ಒಂದೀಟ್ ಬೆಂಕಿ ಇರ್ತೈತಿ, ಎಲ್ಲೋ ಹೊಗ್ಯಾರ ಭಯಂಕರ ಪಸರಿಸ್ತದೆ. ಹಂಗ ಇರುವಂತ ಆತ್ಮಸ್ವರೂಪದೊಳಗ ಈ ಭ್ರಾಂತಿ ಅನ್ನುವಂಥದ್ದನ್ನು ವಿಶಾಲವಾಗಿ ಹಬ್ಬಿ ಇಡೀ ಜಗತ್ತವನ್ನೇ ಆವರಿಸಿ ನಮ್ಮನ್ನು ಕೂಡ, ನಮ್ಮ ಆತ್ಮಸ್ವರೂಪವನ್ನು ಕೂಡ ಅದು ಮರೆ ಮಾಚಿಬಿಟ್ಟತಿ. ಅದರ ಜ್ಞಾನ ಮಾಡ್ಕೊಳ್ಳೋದೇ ಇದು ಶಾಸ್ತ್ರದ ಮುಖ್ಯ ಉದ್ದೇಶ. ಯಾವಾಗ ನಮ್ಮ ಆತ್ಮಜ್ಞಾನ ಐತಿ ಅವಾಗ ಈ ಭ್ರಾಂತಿ ಅನ್ನುವಂಥದ್ದು ನಿವಾರಣೆ ಆಗ್ತತಿ. ಅದಕ್ಕೆ ಅದೇನ್ ಹೇಳ್ತಾರ ಯಾಜ್ಞವಲ್ಕರು ಮಿತ್ರಾದೇವಿನ ಹೇಳ್ತಾರೋ ಅಂದ್ರೆ, ನೀನು ನಿನ್ನ ಆತ್ಮವನ್ನು ವಿಚಾರ ಮಾಡದೆ, ನೀನು ನಿನ್ನ ಆತ್ಮವನ್ನು ವಿಚಾರ ಮಾಡದೆ ಜಾಯತೆ ಮೊದಲಾದ 6 ವಿಕಾರಗಳಿಂದ ಯುಕ್ತವಾದ ದೇಹವನ್ನು ಕುರಿತು ನಾನೆಂದು ನುಡಿಯುವಿ. ಹಂಗಾರೆ ಈ ದೇವೇ ನಾನು ಅಂತೇಳಿ ನಾನು 6 ವಿಕಾರ ಕೊಡೋಣ. ನಾನು ಚಿಕ್ಕ ಮಗುವಾಗಿದ್ದೆ, ದೊಡ್ಡವಾದೆ, ಆಟ ಪಾಠವನ್ನು ಆಡಿದೆ, ಬಾಲ್ಯಾವಸ್ಥೆಯನ್ನು ಅನುಭವಿಸಿದೆ, ಯೌವನಾವಸ್ಥೆಯನ್ನು ಅನುಭವಿಸಿದೆ, ಮುಪ್ಪಾವಸ್ಥೆಯನ್ನು ಅನುಭವಿಸಿದೆ, ಹಿಂಗ ಸ್ಥಿತಿ ಜಾಯತೆ, ಹಿಂಗ ಅನೇಕ ಹಂತಗಳನ್ನ ಅನುಭವಿಸಿದನು. ಗುರುಗಳು ಹೇಳ್ದಂಗ ಬಾಲ್ಯಾವಸ್ಥೆ ಶರೀರ ಈಗಿಲ್ಲ, ಅದನ್ನ ನೋಡಿದವನ ಆದನು. ಯೌವನಾವಸ್ಥೆ ನಿಮ್ಮಲ್ಲಿ ಸಾಧಕರು ಯೌವನ ಅವಸ್ಥೆಗಳು ಇದ್ದಿರ್ಬೋದು. ನನ್ನ ಇಟ್ಕೊಂಡು ಹೇಳುವುದಾದ್ರ ನನ್ನ ಮುಪ್ಪಾವಸ್ಥೆಗೆ ನನಗೆ 72 ವರ್ಷ. ನಾನು ಬಾಲ್ಯಾವಸ್ಥೆಯನ್ನು ನೋಡಿದನು. ಆ ಬಾಲ್ಯಾವಸ್ಥೆ ಅನ್ನೋದಿಲ್ಲ. ಪ್ರೌಢಾವಸ್ಥೆಯನ್ನು ನೋಡಿದನು. ಆ ಪ್ರೌಢಾವಸ್ಥೆ ಅನ್ನುವಂಥದ್ದು ಇಲ್ವೇ ಇಲ್ಲ. ಈಗ ಬಂದತಿ ಮುಪ್ಪಾವಸ್ಥೆ, ಇದನ್ನು ನೋಡ್ತಾ ಇದ್ದನು. ಇದು ದಿನಕ್ಕ ಕ್ಷಯ ಆಗ್ತಾ ಹೋಗ್ತದೆ ಈ ಶರೀರ. ಹಾಗಾದ್ರೆ ಕ್ಷಯವಾಗದೆ ಪರಿವರ್ತನೆವಾಗದೆ ಇರುವಂತ ನಾನು ಇದರಲ್ಲಿ ನಾನು ಅದೇ ನನ್ನ ಸ್ವರೂಪ. ಅದನ್ನ ನೋಡೋದ್ ಬಿಟ್ಟ ಶರೀರ ನೋಡಿ ಏನಪ್ಪಾ ಇವತ್ತು ಸೆಕ್ಕಿ ನಾನು, ಸ್ವರ್ಗಿನಿ ನಾನು, ಈಗ 1 ತಿಂಗಳಿಂದೊಳೆ ಶರೀರ ದಷ್ಟಪುಷ್ಟಿತ್ತು, ಈಗ ಯಾಕೋ ಸ್ವಲ್ಪ ಸ್ವರ್ಗೈತಿ, ಸ್ವರ್ಗಿದೇನಪ್ಪ ನಾನು ಸ್ವಲ್ಪ, ನಾನಂತ ಅಲ್ಲಿ ಆರೋಪ ಮಾಡ್ಕೋತೀನಿ ನೋಡ್ರಿ. ಸ್ವರ್ಗಿದೇನ್ ಬಿಡೋಪ್ಪ ಈಗ ಅಂತ ತಮ್ಮ ಗೆಳೆಯರ ಮುಂದೆ ಹೇಳ್ತಿರ್ತಾವ. ಸ್ವರ್ಗಿದೇನಪ್ಪ ನಾನು ಅನ್ನೋಂತ ಭಾವ ಎಷ್ಟು ಗಟ್ಟಿ ಐತಂದ್ರ, ಬಹಳ ಸಂದರ್ಭಗಳನ್ನ ನೋಡ್ರಿ ನೀವು, ಶರೀರವೇ ನಾನು ಅಂತ ಬಹಳ ವ್ಯವಹಾರಗಳನ್ನ ಮಾಡ್ತೇವ್ ನಾವು. ಗಟ್ಟಿಗೊಂಡಿದ್ದು ವ್ಯವಹಾರ ಮಾಡುವಾಗ ನಾನು ಅಂತ ಶರೀರನ ಇಟ್ಕೊಂಡು ವ್ಯವಹಾರ ಮಾಡಕ್ ಗಡ್ಡಿಲ್ಲ. ಅದ್ರ ಒಳಗೆ ನಮ್ಗೆ ಗಟ್ಟಿರ್ಬೇಕು. ಈ ಶರೀರನ ಎದುರಿಟ್ಟಿರುವಂತ ನಾನು ಇದರಿಂದ ಬೇರೆ ಆಗಿದ್ದೇನೆ. ಶರೀರ ನನಗ ದೃಶ್ಯ. ಈ ದೃಶ್ಯವಂತ ಶರೀರವನ್ನ ಅರಿಯುವ ನಾನು, ದೃಕ್ಕುಳವನು ನಾನು ಬೇರೆಯಾಗಿದ್ದೇನೆ. ಇದು ಭ್ರಾಂತಿಯಿಂದ ಈ ಶರೀರ ತೋರ್ತಾ ಇದೆ. ಈ ಭ್ರಾಂತಿ ನನ್ನಲ್ಲಿಲ್ಲ. ಈ ಶರೀರಕ್ಕೆ 6 ವಿಕಾರಗಳದಾವ, ನನ್ನಲ್ಲಿ ಈ 6 ವಿಕಾರಗಳಿಲ್ಲ. ವರ್ಣಾಶ್ರಮ ಧರ್ಮಗಳು ಈ ಶರೀರಕ್ಕೆ ಐತಿ, ನನ್ನಲ್ಲಿ ಇಲ್ಲೇ ಇಲ್ಲ. ಈ ಶರೀರಕ್ಕೆ ಧರ್ಮ, ನಾಮ, ರೂಪ, ಕುಲ, ಜಾತಿ ಮೊದಲಾದ ಅನೇಕ ಹೆಸರುಗಳು ಇದಕ್ಕೆ ಬಂದಿದಾವ. ಅದ್ರ ನನ್ನಲ್ಲಿ ಯಾವ ಇಲ್ವೇ ಇಲ್ಲ ಅನ್ನುವಂಥದ್ದು ಗಟ್ಟಿಗೊಳ್ಬೇಕಂತ ತಿಳ್ಕೊಂಡ ಗುರುಗಳು ಇಲ್ಲಿವರೆಗೆ ಇದನ್ನ ಬಹಳ ಮಾರ್ಮಿಕವಾಗಿ ಹೇಳಿಕೊಟ್ಟಿದಾರ. ಇಲ್ಲಿಗೆ ಆತ್ಮಂಗೆ ಭ್ರಾಂತಿ ವಿಲಕ್ಷಣತ್ವ ನಿರೂಪಣೆ. ಹಂಗಾರ ಆತ್ಮನಲ್ಲಿ ಭ್ರಾಂತಿ ವಿಲಕ್ಷಣತ್ವ ಇಲ್ವೇ ಇಲ್ಲ, ಇರುದಲ್ಲ ಭ್ರಾಂತಿ ಅಂತಾರಲ್ಲ. ಈ ಶರೀರ ಮಾಡ್ಕೊಂಡ ಮಾಧ್ಯಮ ಮಾಡ್ಕೊಂಡ ಈ ಶರೀರವೇ ನಾನು ಅಂತ ಭ್ರಾಂತಿ ನನಗ್ ಉಂಟಾಯ್ತಲ್ಲ ಹೊರತಾಗಿ ನನಗ ನಿಜವಾಗಿ ವಿವೇಕದಿಂದ ವಿಚಾರಣೆ ಮಾಡಿದ್ದಾದ್ರ ನನ್ನಲ್ಲಿ ಭ್ರಾಂತಿ ಯಾವುದಿಲ್ಲ. ನಾನು ನಿರ್ಮಲವಂತ ನಿಶ್ಚಲವಂತ ಆತ್ಮಸ್ವರೂಪನಿದ್ದೇನೆ ಅನ್ನುವಂತ ವಿಷಯ ಇಲ್ಲಿ ಶ್ರೀಮನ್ ನಿಜವನ್ಶಿವರು ಬಹಳ ಮಾಡ್ಬೇಕು ತಿಳಿಸಿಕೊಟ್ಟಿದಾರಪ್ಪ. ಇಲ್ಲಿ ಗುರುಗಳು ಹೇಳಿದಂಗೆ ಈ ಸೂತ್ರ ಮುಕ್ತಾಯ ಆಗ್ತತಿ. ಮತ್ತು ನಾಳೆ ಗುರುಗಳು ಶಂಕರನ್ ಗುರುಗಳು ನಾಳೆ ಏನ್ ಹೇಳ್ತಾರ ಅದನ್ನ ಚಿಂತನೆ ಮಾಡೋಣ ಅಂತೇಳಿ ವಿಚಾರ ಮಾಡ್ಕೊಳ್ಳುತ್ತಾ